ನಮಸ್ಕಾರ ಸ್ನೇಹಿತರೆ, ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಮೂವಿಯ ಟೀಸರ್ ಈಗ ರಿಲೀಸ್ ಆಗಿದೆ. ಮೂವಿ ಟೀಮ್ ಇಂದ ಅಪ್ಡೇಟ್ ಬರ್ಲಿ ಅಂತ ಫ್ಯಾನ್ಸ್ ತುಂಬಾನೇ ದಿನದಿಂದ ಕಾಯ್ತಾ ಇದ್ರು. ಆದ್ರೆ ಈಗ ಕೊನೆಗೂ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಯಾವ ರೀತಿ ಇದೆ, ಏನ್ ಕತೆ ಅಂತ ನೋಡೋದ್ರ ಜೊತೆಗೆ ಟೀಸರ್ ನೋಡೋಕ್ಕೂ ಮುಂಚೆ ಮ್ಯಾಕ್ಸ್ ಮೂವಿಯ ಮೇಲಿದ್ದ ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ಇತ್ತು, ಈಗ ಈ ಟೀಸರ್ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ಯಾ, ಏನ್ ಕತೆ ಅಂತ ಎಲ್ಲ ಈ ವಿಡಿಯೋಲಿ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಇದೇ ರೀತಿ ಮೂವೀಸ್ಗೆ ಸಂಬಂಧಪಟ್ಟ ವಿಡಿಯೋಸ್ ನ ಇಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಟೀಸರ್ ಬಗ್ಗೆ ಮಾತಾಡೋಕು ಮುಂಚೆ ಸ್ನೇಹಿತರೆ, ಟೀಸರ್ ರಿಲೀಸ್ ಆಗೋದಕ್ಕೆ ಕೌಂಟ್ ಡೌನ್ ಪೋಸ್ಟರ್ಸ್ ಬಿಟ್ಟಿದ್ರಲ್ಲ, ಆ ಪೋಸ್ಟರ್ಸ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಮ್ಯಾಕ್ಸ್ ಮೂವಿಯ ಗ್ಲಿಮ್ಸ್ ಆಗಿರ್ಬೋದು, ಟೈಟಲ್ ರಿವೀಲ್ ಟೀಸರ್ ಆಗಿರ್ಬೋದು, ಅದೆಲ್ಲ ಯಾವ ರೀತಿ ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿತ್ತಲ್ಲ, ಆ ಎಕ್ಸ್ಪೆಕ್ಟೇಷನ್ಸ್ ನ ಇನ್ನೂ ಜಾಸ್ತಿ ಮಾಡಿದೆ ಈ ಕೌಂಟ್ ಡೌನ್ ಪೋಸ್ಟರ್ಸ್ ಅಂತಾನೆ ಹೇಳ್ಬೋದು. ಪೋಸ್ಟರ್ ಅಲ್ಲಿ ಸುದೀಪ್ ಅವರ ಮುಖ ಕಾಣಿಸ್ಬೇಕು, ಮುಖ ಇಂಪಾರ್ಟೆಂಟ್ ಅಂತ ಇಲ್ಲಿ ತಲೆ ಹಿಡ್ಕೊಂಡು ಪೋಸ್ಟರ್ಸ್ ಡಿಸೈನ್ ಮಾಡಿಲ್ಲ. ಈ ಪೋಸ್ಟರ್ಸ್ ನ ಒಂದು ರೀತಿ ಆರ್ಟಿಸ್ಟಿಕ್ ವೇ ಅಲ್ಲೇ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೂವಿಯಲ್ಲಿ ಕಲರ್ ಗ್ರೇಡಿಂಗ್ ಯಾವ ತರ ಇರುತ್ತೆ, ಸಿನಿಮಾಟೋಗ್ರಫಿ ಯಾವ ತರ ಇರುತ್ತೆ, ಮತ್ತೆ ಮೂವಿಯ ಜಾನರ್ ಯಾವುದು ಅಂತ ಈ ಪೋಸ್ಟರ್ಸ್ ಡಿಫೈನ್ ಮಾಡ್ತಿರೋ ಹಾಗೆ ಕಾಣಿಸ್ತಿದೆ. ಈ ಪೋಸ್ಟರ್ಸ್ ಇಂದ ನನ್ನ ಎಕ್ಸ್ಪೆಕ್ಟೇಷನ್ ಕೂಡ ತುಂಬಾನೇ ಜಾಸ್ತಿನೇ ಆಗಿತ್ತು. ಹಾಗಾಗಿ ಟೀಸರ್ ರಿಲೀಸ್ ಆದ್ಮೇಲೆ ಅದನ್ನ ಪೂರ್ತಿ ನೋಡಿ ಆದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ಖಂಡಿತ ರೀಚ್ ಆಯ್ತು, ಯಾವುದೇ ಡೌಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಈ ಟೀಸರ್ ನೋಡ್ತಿದ್ದಂಗೆ ನನಗೆ ಮೊದಲು ನೆನಪಾಗಿದ್ದೆ ದ ವಿಲನ್ ಚಿತ್ರದ ಟೀಸರ್. ಅದರಲ್ಲಿ ಆನೆ ಬಂತು ಅಂದಾನೆ, ಇದರಲ್ಲಿ ಬಾಬಾ ಬ್ಲಾಕ್ ಶಿಪ್. ಈ ಬಾಬಾ ಬ್ಲಾಕ್ ಶಿಪ್ ರೈಮ್ ನ ತುಂಬಾನೇ ಇಂಟೆಲಿಜೆಂಟ್ ಆಗಿ ಮಾಡಿಫೈ ಮಾಡಿ ಚಿತ್ರಕ್ಕೆ ಸೂಟ್ ಆಗೋ ರೀತಿ ಈ ಟೀಸರ್ ಅಲ್ಲಿ ಉಪಯೋಗಿಸಿದ್ದಾರೆ. ಈ ರೈಮ್ ಅಲ್ಲಿ ಬರೋ ಕೆಲವೊಂದು ವರ್ಡ್ಸ್ ನ ಜೊತೆಗೆ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡೋದು ನನಗೆ ತುಂಬಾನೇ ಇಷ್ಟ ಆಯ್ತು. ಒನ್ ಇಸ್ ಎ ಸ್ಕೌಂಡ್ರಲ್ ಅಂದಾಗ ಸುನಿಲ್ ಅವರ ಕ್ಯಾರೆಕ್ಟರ್ ತೋರಿಸೋದು, ಒನ್ ಇಸ್ ಎ ಡೇಮ್ ಅಂದಾಗ ವರಲಕ್ಷ್ಮಿ ಶರತ್ ಕುಮಾರ್ ಅವರ ಕ್ಯಾರೆಕ್ಟರ್ ತೋರಿಸೋದು, ಮತ್ತೆ ಮುಂದೆ ರೆಸ್ಟ್ ಆರ್ ದೋಸ್ ಲಿಟಲ್ ಬಾಯ್ಸ್ ಅಂದಾಗ ಇನ್ನೊಂದಷ್ಟು ವಿಲನ್ ಕ್ಯಾರೆಕ್ಟರ್ಸ್ ನ ತೋರಿಸ್ತಾರೆ. ಅಂದ್ರೆ ಸುನಿಲ್ ಅವರ ಕ್ಯಾರೆಕ್ಟರ್ ಇಲ್ಲಿ ಮೇನ್ ವಿಲನ್, ಅವರ ಜೊತೆಗೆ ಇನ್ನೊಂದಷ್ಟು ಜನ ವಿಲನ್ ಕ್ಯಾರೆಕ್ಟರ್ಸ್ ನ ಮಾಡಿದ್ದಾರೆ. ಅದರಲ್ಲಿ ಪ್ರಮೋದ್ ಶೆಟ್ಟಿ ಅವರು ಕೂಡ ಒಬ್ರು. ಮತ್ತೆ ಒನ್ ಇಸ್ ಎ ಡೇಮ್ ಅಂದಾಗ ವರಲಕ್ಷ್ಮಿ ಶರತ್ ಕುಮಾರ್ ಅವರ ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಇಲ್ಲಿ ಡೇಮ್ ಅಂದ್ರೆ ಒಂದು ಹೈಯರ್ ಪೊಸಿಷನ್ ಅಲ್ಲಿ ಅಥವಾ ಹೈಯರ್ ಅಥಾರಿಟಿಯಲ್ಲಿ ಇರುವಂತ ಒಬ್ಳು ಮಹಿಳೆ. ಹಾಗಾಗಿ ಇವರ ಕ್ಯಾರೆಕ್ಟರ್ ಹೈಯರ್ ಪೊಸಿಷನ್ ಅಲ್ಲಿ ಇರುವಂತ ಒಬ್ರು ಕರಪ್ಟ್ ಆಫೀಸರ್ ಆಗಿರ್ಬೋದು. ಟೀಸರ್ ಅಲ್ಲಿ ಮೇಲ್ನೋಟಕ್ಕೆ ನೋಡೋದಾದ್ರೆ ಇಷ್ಟು ಜನ ವಿಲನ್ ಕ್ಯಾರೆಕ್ಟರ್ಸ್ ನ ಸುದೀಪ್ ಅವರ ಕ್ಯಾರೆಕ್ಟರ್ ಅಂದ್ರೆ ಅರ್ಜುನ್ ಮಹಾಕ್ಷಯ್ ಅವರು ಎದುರು ಹಾಕೊಂಡಿದ್ದಾರೆ. ಯಾಕೆ ಏನು ಅಂತ ನಾವು ಮೂವಿಯಲ್ಲಿ ನೋಡ್ಬೇಕು. ಯಾಕಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ IMDb ಅಲ್ಲಿ ಮತ್ತೆ ಬುಕ್ ಮೈ ಶೋ ಅಲ್ಲಿರೋ ಒಂದು ಸಣ್ಣ ಸಿನಾಪ್ಸಿಸ್ ನ ನೋಡೋಣ. ಮೊದಲು ಸ್ನೇಹಿತರೆ, ಈ ಸಿನಾಪ್ಸಿಸ್ ಇಷ್ಟು ಚಿಕ್ಕದಾಗಿರ್ಲಿಲ್ಲ, ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಆದ್ರೆ ಈಗ ಅದನ್ನ ಚೇಂಜ್ ಮಾಡಿ ಮೂವಿಯ ಕತೆ ಯಾವ ರೀತಿ ಇದೆ ಅಂತ ಸಿಂಪಲ್ ಆಗಿ ಅಲ್ಲಿ ಬರ್ತಿದ್ದಾರೆ. ಮೊದಲು ಸಿನಾಪ್ಸಿಸ್ ಯಾವ ತರ ಇತ್ತು ಅಂದ್ರೆ, ಅರ್ಜುನ್ ಮಹಾಕ್ಷಯ್ ಅನ್ನೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಯಾವ್ದೋ ಕಾರಣಕ್ಕೆ 2 ತಿಂಗಳು ಸಸ್ಪೆಂಡ್ ಆಗಿ ನಂತರ ಈಗ ವಾಪಸ್ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾನೆ. ಡ್ಯೂಟಿಗೇನೋ ವಾಪಸ್ ಬರ್ತಾನೆ. ಆದ್ರೆ ದಾರಿಯಲ್ಲಿ ಬರ್ಬೇಕಾದ್ರೇನೆ ಒಬ್ಬ ಮಿನಿಸ್ಟರ್ ನ ಮಗ ತನ್ನ ಡಿಪಾರ್ಟ್ಮೆಂಟ್ ಅಲ್ಲಿರೋ ಆಫೀಸರ್ಸ್ ಗೆ ತೊಂದರೆ ಕೊಡ್ತಾ ಇರ್ತಾನೆ. ಹಾಗಾಗಿ ಅವನನ್ನ ಅರ್ಜುನ್ ಮಹಾಕ್ಷಯ್ ಅರೆಸ್ಟ್ ಮಾಡ್ತಾರೆ. ಆದ್ರೆ ಅರೆಸ್ಟ್ ಮಾಡಿ ಆದ್ಮೇಲೆ ಹೇಗೆ ಅಂತ ಗೊತ್ತಿಲ್ಲ, ಈ ಮಿನಿಸ್ಟರ್ ನ ಮಗ ಸಾವನ್ನಪ್ತಾನೆ. ಇಂಥ ಸಿಚುವೇಶನ್ ಅಲ್ಲಿ ತಗ್ಲಾಕೊಂಡಿರೋ ಅರ್ಜುನ್ ಮಹಾಕ್ಷಯ್ ಏನೆಲ್ಲ ಮಾಡ್ತಾನೆ ಅನ್ನೋದೇ ಮುಂದಿನ ಸ್ಟೋರಿ. ಆದ್ರೆ ಇದೇ ಸಿನಾಪ್ಸಿಸ್ ನ ಈಗ ಸ್ವಲ್ಪ ಶಾರ್ಟ್ ಮಾಡಿದ್ದಾರೆ ಅಷ್ಟೇ, ಅರ್ಥ ಏನು ಚೇಂಜ್ ಇಲ್ಲ. ಮೋಸ್ಟ್ಲಿ ಇಲ್ಲಿ ಮಿನಿಸ್ಟರ್ ಅಂದ್ರೆ ಸುನಿಲ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು. ಇವರ ಮಗ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾವನ್ನಪ್ಪಿರೋದ್ರಿಂದ ಪೊಲೀಸ್ ಅವರಿಂದ ಇವನು ಬಿದ್ದಿರ್ಬೋದು. ಈಗ ಅರ್ಜುನ್ ಮಹಾಕ್ಷಯ್ ಈ ಮಿನಿಸ್ಟರ್ ನ ತಡೆಯೋದ್ರ ಜೊತೆಗೆ ಅವನ ಸಾವು ಹೇಗಾಯ್ತು ಅಂತ ಕಂಡಿಡಿಯೋದು ಸ್ಟೋರಿ ಇರ್ಬೋದು. ನೋಡೋಣ ಟ್ರೇಲರ್ ಬಿಟ್ಟಾಗ ಇನ್ನೇನಾದ್ರೂ ವಿಷಯ ಗೊತ್ತಾಗುತ್ತಾ ಅಂತ. ಆದ್ರೆ ಸುದೀಪ್ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರೋ ಹಾಗೆ ಈ ಮೂವಿಯಲ್ಲಿ ತುಂಬಾನೇ ಆಕ್ಷನ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಡಿಫ್ರೆಂಟ್ ಆಗಿರೋ ಆಕ್ಷನ್ಸ್ ನ ಕೂಡ ಈ ಮೂವಿಯಲ್ಲಿ ಟ್ರೈ ಮಾಡಿದಾರಂತೆ. ಒಂದು ಡಿಫ್ರೆಂಟ್ ಆಗಿರೋ ಮೂವಿ ಅಂದ್ರೆ ವಿಕ್ರಾಂತ್ ರೋಣ ಮಾಡಿ ಆದ್ಮೇಲೆ ಒಂದು ಮಾಸ್ ಕಮರ್ಷಿಯಲ್ ಮೂವಿ ಮಾಡ್ಬೇಕು ಅಂತ ಈ ಮೂವಿ ಫ್ಯಾನ್ಸ್ ಗೋಸ್ಕರನೇ ಮಾಡಿದೀವಿ ಅಂತ ಸುದೀಪ್ ಅವರೇ ಹೇಳ್ಕೊಂಡಿದ್ದಾರೆ. ಇವ್ರು ಹೇಳಿರೋ ರೀತಿ ಕಮರ್ಷಿಯಲ್ ಎಲಿಮೆಂಟ್ಸ್ ಟೀಸರ್ ಅಲ್ಲೇ ಎದ್ದು ಕಾಣ್ತಾ ಇದೆ. ಟೀಸರ್ ಅಲ್ಲಿ ನನ್ಗೆ ಹೈಲೈಟ್ಸ್ ಅನ್ಸಿದ್ದೇನೆಂದ್ರೆ ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ಮತ್ತೆ ಕೊನೆಯಲ್ಲಿ ಬರುವಂತ ಮ್ಯೂಸಿಕ್. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಅಂತೂ ಟೀಸರ್ ಗೆ ತುಂಬಾನೇ ಎಲಿವೇಶನ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನ ಇಡೀ ಚಿತ್ರದ ಸ್ಟೋರಿ ಒಂದು ರಾತ್ರಿಯಲ್ಲಿ ನಡೆಯುತ್ತೆ ಅಂತ ಮೊದಲಿಂದಾನು ಹೇಳ್ತಾ ಬಂದಿರೋದ್ರಿಂದ ಈ ಟೀಸರ್ ಅಲ್ಲೂ ಕೂಡ ನೀವು ಗಮನಿಸಬಹುದು, ಬೆಳಕಿರೋ ಸೀನ್ ಯಾವುದು ಇಲ್ಲ, ಎಲ್ಲ ನೈಟ್ ಶಾಟ್ಸ್ ಇರೋದು. ಈ ನೈಟ್ ಶಾಟ್ಸ್ ಅಲ್ಲಿರೋ ಕಲರ್ ಗ್ರೇಡಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ನೈಟ್ ಶಾಟ್ಸ್ ನ ಡಿಫ್ರೆಂಟ್ ಆಗಿ ತೋರ್ಸೋಕೋಸ್ಕರ ಒಳ್ಳೆ ಕಲರ್ ಪ್ಯಾಲೆಟ್ ನೇ ಚೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಟೀಸರ್ ನ ಕೊನೆಯಲ್ಲಿ ಬರೋ ಸೀನ್ ಮಾತ್ರ ಬೆಂಕಿ ಇದೆ. ಮೊದಲು ಕೂಡ ಇದೇ ಸೀನ್ ಇಂದ ಒಂದು ಫೋಟೋ ಲೀಕ್ ಆಗಿತ್ತು, ಅದಕ್ಕೋಸ್ಕರನೇ ಈ ಸೀನ್ ನ ಇಲ್ಲಿ ಆಡ್ ಮಾಡಿದವರು ಏನೋ ಗೊತ್ತಿಲ್ಲ. ಆ ಸೀನ್ ನ ಡಿಸೈನ್ ಮಾಡಿರೋ ರೀತಿ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇರೋ ಮ್ಯೂಸಿಕ್ ಆಗಿರ್ಬೋದು, ಥಿಯೇಟರ್ ಗೆ ಅಂತಾನೆ ಹೇಳ್ ಮಾಡಿಸಿರೋ ಸೀನ್ ನ ರೀತಿ ಇದು ಇದೆ. ಇನ್ನ ಮೂವಿಯ ಸಿನಾಪ್ಸಿಸ್ ಅಲ್ಲಿ ಕತೆ ಯಾವ ರೀತಿ ಇರುತ್ತೆ ಅಂತ ಹೇಳಿದಾರಲ್ಲ, ಅದು ಸ್ವಲ್ಪ ಸಿಂಪಲ್ ಅಂತ ನಮ್ಗೆ ಅನ್ಸ್ಬೋದು. ಆದ್ರೆ ಈಗ ಸಿಂಪಲ್ ಸ್ಟೋರಿ ಮ್ಯಾಟರ್ ಆಗಲ್ಲ. ಸ್ಟೋರಿ ಸಿಂಪಲ್ ಆಗಿದ್ರು ಸ್ಕ್ರೀನ್ ಪ್ಲೇ ಯಾವ ರೀತಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಆಡಿಯನ್ಸ್ ನ ಹಿಡಿದಿಡ್ಕೊಳ್ಳೋ ಅಂತ ಕೆಪಾಸಿಟಿ ಇರಬೇಕು. ರೀಸೆಂಟ್ ಆಗಿ ನಾನು ತಮಿಳ್ನ ಮಹಾರಾಜ ಮೂವಿಯನ್ನ ನೋಡಿದ್ದೆ, ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದೀನಿ. ಆ ಮೂವಿಯ ಸ್ಟೋರಿ ಕೂಡ ತುಂಬಾನೇ ಸಿಂಪಲ್ ಆಗಿದೆ. ಹೇಳೋದಾದ್ರೆ 2 ಲೈನ್ ಅಲ್ಲೇ ಹೇಳಿ ಮುಗಿಸಬಹುದು. ಆದ್ರೆ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇದೆಯಲ್ಲ, ಅದು ಸಿಂಪಲ್ ಸ್ಟೋರಿಯನ್ನ ಕೂಡ ಕಾಂಪ್ಲೆಕ್ಸ್ ಆಗಿ ಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಸ್ಟೋರಿ
ಸ್ಟೋರಿಗಿಂತ ಸ್ಕ್ರೀನ್ ಪ್ಲೇನೆ ಜಾಸ್ತಿ ಮ್ಯಾಟರ್ ಆಗೋದು, ಜೊತೆಗೆ ಒಂದಷ್ಟು ಎಲಿಮೆಂಟ್ಸ್ ಆಡಿಯನ್ಸ್ ಗೆ ಇಂಪ್ಯಾಕ್ಟ್ ಮಾಡೋ ರೀತಿ ಇತ್ತು ಅಂದ್ರೆ ಮೂವಿ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಇನ್ನ ಟೀಸರ್ ಅಲ್ಲಿ ಮಿಸ್ಸಿಂಗ್ ಆಗಿರೋದೇನಂದ್ರೆ ರಿಲೀಸ್ ಡೇಟ್ ನ ಈ ಟೀಸರ್ ಅಲ್ಲಿ ಅನೌನ್ಸ್ ಮಾಡೇ ಇಲ್ಲ, ಆದಷ್ಟು ಬೇಗ ಬರುತ್ತೆ ಅನ್ನೋದನ್ನ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ನಿಮ್ಗೆ ಈ ಟೀಸರ್ ನೋಡಿ ಆದ್ಮೇಲೆ ಏನ್ ಅನ್ನಿಸ್ತು, ಎಕ್ಸ್ಪೆಕ್ಟೇಷನ್ಸ್ ಯಾವ ರೀತಿ ಇದೆ ಅಂತ ಕಮೆಂಟ್ಸ್ ನಲ್ಲಿ ಮಿಸ್ ಮಾಡದೆ ತಿಳಿಸಿ. ಇದೇ ರೀತಿ ಮೂವೀಸ್ ಗೆ ಸಂಬಂಧಪಟ್ಟ ವಿಡಿಯೋಸ್ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.